ಈಗಾಗಲೇ ನಾವು ಹೇಳ್ತಾ ಇದ್ವಿ LPG ಗ್ಯಾಸ್ನ ಸಮಸ್ಯೆ ಹೇಗೆ ಕರ್ನಾಟಕದಲ್ಲಿ ತಲೆದೂರಿದೆ ಅಂತ ಹೇಳಿ. ಆಟೋ ಚಾಲಕರ ಬವಣೆ ಅಂತೂ ಇನ್ನೂ ನೀಗ್ತಾ ಇಲ್ಲ. ಆಟೋ ಚಾಲಕರ ಸಮಸ್ಯೆಗೆ ಸಂಬಂಧಪಟ್ಟಂತೆ ಮೈಸೂರಿನಿಂದ ಒಂದಷ್ಟು ರಿಪೋರ್ಟ್ ಸಿಗ್ತಾ ಇದೆ, ನೋಡ್ತಾ ಹೋಗೋಣ. ಮೈಸೂರಿನಲ್ಲಿ ಆಟೋ ಗ್ಯಾಸ್ ಸಮಸ್ಯೆ ಉಲ್ಬಣಿಸ್ತಾ ಇದೆ. ಕಂತೆ ನೋಟ್ ಹಿಡ್ಕೊಂಡು ಆಟೋ ಫೈನಾನ್ಷಿಯರ್ಗಳು ಬಂದಿದ್ದಾರೆ. ಆಟೋ ಚಾಲಕರಿಗೆ 4 ಲಕ್ಷ ರೂಪಾಯಿ ಹಣವನ್ನು ಹಂಚಿದ್ರು ಅನ್ನೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. ಪ್ರತಿ ಆಟೋ ಚಾಲಕರಿಗೆ 200 ರೂಪಾಯಿಯನ್ನು ಫೈನಾನ್ಷಿಯರ್ ಹಂಚಿದ್ರಂತೆ. ಮೈಸೂರಿನಲ್ಲಿ ಉಲ್ಬಣಿಸಿರುವಂತಹ ಆಟೋ ಗ್ಯಾಸ್ ಸಮಸ್ಯೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರತಿ ಬಂಕ್ನಲ್ಲೂ ಕೂಡ ನಾವು ಕ್ಯೂ ನೋಡ್ತಾ ಇದ್ದೀವಿ. ಆಟೋ ಚಾಲಕರಿಗೆ ಆಲ್ಮೋಸ್ಟ್ ಲಕ್ಷ ಹಣವನ್ನ ಇವರು ಬಂದು ಹಂಚಿದ್ರು ಅನ್ನೋ ಮಾಹಿತಿ ಸಿಗ್ತಾ ಇದೆ. ಸೊ ಕಷ್ಟದಲ್ಲಿದ್ದವರಿಗೆ ಇವರು ಮಾನವೀಯತೆ ನೆಲೆಗಟ್ಟಿನಲ್ಲಿ ಸಹಾಯ ಮಾಡ್ತಿದ್ದಾರೆ ಅಂತ. ಪಾಪ ಇಷ್ಟು ಪ್ರಾಬ್ಲಮಲ್ಲಿ ಇರಬೇಕಾದ್ರೆ 100 ರೂಪಾಯಿನೂ ದೊಡ್ಡ ವಿಚಾರನೇ. 200 ರೂಪಾಯಿ ಹಂಚ್ತಾ ಇದ್ದಾರೆ ಬಂದು. ಯಾವುದೇ ಇದರಲ್ಲಿ ಹಿಡನ್ ವಿಚಾರಗಳು ಏನಿಲ್ಲ. ಅವರು ಬಂದರು, ಕ್ಯೂ ಅಲ್ಲಿ ನಿಂತ್ಕೊಂಡಿರೋದನ್ನ ನೋಡಿದ್ರು. ಮೈಸೂರಲ್ಲಿ ಒಂದು ಕಡೆ ಆಟೋ LPG ಸಿಲಿಂಡರ್ಗೆ ದೊಡ್ಡ ಮಟ್ಟದ ಅಭಾವ ಉಂಟಾಗಿದೆ. ಇಂಥ ಸಂದರ್ಭದಲ್ಲಿ ಒಬ್ಬರು ಆಟೋ ಫೈನಾನ್ಸಿಯರ್ ಒಬ್ಬರು ಇಲ್ಲಿ ನಿಂತಿರುವಂತಹ ಆಟೋಗಳವರಿಗೆ ಉಚಿತವಾಗಿ ಹಣವನ್ನು ಕೊಡ್ತಾ ಇದ್ದಾರೆ. ಅವ್ರ ಬಗ್ಗೆ ನಿಮ್ಮ ಹೆಸರು? ಸರ್, ನನ್ನ ಹೆಸರು ಕಿರಣ್ ರಾಜ್ ಅಂತ. ಕಿರಣ್ ಆಟೋ ಫೈನಾನ್ಸ್ ಇಂದ ಸುಮಾರು ನಾನು 1993 ಇಂದ ನಾನು ಫೈನಾನ್ಸ್ ಮಾಡ್ತಾ ಇದ್ದೀನಿ ಆಟೋ ರಿಕ್ಷಾ. ಇವ್ರದ್ದು ಸಮಸ್ಯೆ ಏನಿದೆ ಎಲ್ಲ ಗೊತ್ತಿದೆ ನನಗೆ ಗೊತ್ತಾಯಿತು. ಬೆಳಿಗ್ಗೆ ನಾನು 5:15 ವಾಕಿಂಗ್ ಹೋಗ್ತಾ ಇದ್ದೆ. ನಾನು ನಮ್ಮ ಮಿಸ್ಸಸ್ ಈ ಕಡೆ ನೋಡಿದ್ರೆ ಕುಕ್ಕಣಿಕೆರೆಯಿಂದ ಇಲ್ಲಿ ನೋಡಿದ್ರೆ ಜನ ಫುಲ್ ತುಂಬ್ಕೊಂಡಿದ್ದಾರೆ. ಡಬಲ್ ಲೈನ್ ಮಾಡ್ಕೊಂಡು ಫುಲ್ ಸುತ್ತ ಸೂರಾಂಪೇಟೆ, ಮಾರಾಣಿಸ್ ಕಾಲೇಜು, ಮೆಟ್ರೋಪೋಲ್ ಸರ್ಕಲ್ ಇಲ್ಲಿ ನೋಡ್ಕೊಂಡು ನನಗೆ ಭಾಳ ಇದಾಯಿತು. ಭಾಳ ಪರದಾಡ್ತಾವ್ರು ಅಂತ ಅಂದ್ಬಿಟ್ಟಿದ್ದೇನೆ. ಎಲ್ಲ ಪ್ರತಿಯೊಬ್ಬರು ಆಟೋದವ್ರಿಗೆ ನಾನು 3-4 ಬಂಕಿಯಲ್ಲಿ ಬೆಳಗ್ಗೆಯಿಂದ ಎಲ್ಲರಿಗೂ 200 ರೂಪಾಯಿ ಒಂದು ಕರೀಬು 4 ಲಕ್ಷ ರೂಪಾಯಿ ಎಲ್ಲರಿಗೂ. ಅಲ್ಲೆಷ್ಟಿದೆ ತೋರಿಸಿ, ದುಡ್ಡು ತೋರಿಸಿ ನೋಡೋಣ, ತೋರಿಸಿ ನಮ್ಮ ಗ್ರಾಹಕರಿಗೆ, ಅಲ್ಲ ನಮ್ಮ ಜನ ವೀಕ್ಷಕರಿಗೆ ತೋರಿಸ್ತು. ದುಡ್ಡದ್ದು ಸಮಸ್ಯೆ ಇಲ್ಲ. ದುಡ್ಡು ಜನಗಳಿಗೆ ಎಲ್ಲರಿಗೂ ಸರಿಯಾಗಿ ತಲುಪಬೇಕು ಅಂತ ನಾನೇ ನಿಂತ್ಕೊಂಡಿದ್ದೀನಿ. ಎಲ್ಲರಿಗೂ ಹಂಚ್ತಾ ಇರೋದು. ಅಂದ್ರೆ ಪ್ರತಿ ಆಟೋದವರೆಗೂ 200 ರೂಪಾಯಿನಾ? ಇಲ್ಲೊಂದು ಇಷ್ಟೆಲ್ಲ ದುಡ್ಡಿದೆ ಎಲ್ಲ ಇದೆ, ತೋರಿಸಿ. ಅಂದ್ರೆ ಪ್ರತಿ ಆಟೋದವರೆಗೂ 200 ರೂಪಾಯಿ. ಎಲ್ಲರಿಗೂ ಆಟೋಗೆ 200 ರೂಪಾಯಿ ಕೊಡ್ಬೇಕಂತ ನನ್ನ ಮನಸ್ಸಲ್ಲಿ ಇದೆ. ಅದಕ್ಕೆ ಎಲ್ಲರಿಗೂ ಕೊಡ್ತಾರೆ. ಎಷ್ಟು ಜನ ಕೊಟ್ಟಿರಿ ಇಲ್ಲಿವರೆಗೂ? ಲೆಕ್ಕ ನೋಡಿಲ್ಲ. ಎಲ್ಲ ಆಯ್ತು, ಆಗ್ಲೇ ಒಂದು 2 ಲಕ್ಷ ರೂಪಾಯಿ ಮೇಲೆ ಆಗೋಯ್ತು. 2.5 ಒಟ್ಟು ಎಷ್ಟು ತಂದಿದ್ದೀರಾ? ಇನ್ನೂ 2-3 ಲಕ್ಷ ಇನ್ನೂ ಕೊಡೋಣ. ಏನಿಲ್ಲ, ಅವ್ರದೇ ದುಡ್ಡು. ನಾವು ಅವರಿಂದಾನೇ ಸಂಪಾದನೆ ಮಾಡಿರೋದು. ಆಟೋದವರಿಂದಾನೇ ನಾವು ಸಂಪಾದನೆ ಮಾಡಿರೋದು. ಆಟೋದವರಿಂದಾನೇ ಅಂದ್ರೆ ಇವರು ಆಟೋ ಫೈನಾನ್ಸ್ ಇಂದ ಹಣ ಸಂಪಾದನೆ ಮಾಡಿದ್ದಾರೆ. ಹಾಗಾಗಿ ತಾವಿಗೆ ಗಮನಿಸ್ತಾ ಇದ್ದೀರಿ. ಅಂದ್ರೆ ಹೆಚ್ಚು ಕಡಿಮೆ ಬೆಳಗ್ಗೆಯಿಂದ 2 ಲಕ್ಷ ರೂಪಾಯಿ ದುಡ್ಡನ್ನು ಹಂಚಿದ್ದಾರೆ. ಇನ್ನೊಂದು 2-3 ಲಕ್ಷ ರೂಪಾಯಿ ದುಡ್ಡು ಇಟ್ಟಿದ್ದಾರೆ. ಅಂದ್ರೆ ಪ್ರತಿ ಆಟೋದವರೆಗೂ ಕೂಡ ಈ ರೀತಿಯಾಗಿ 200 ರೂಪಾಯಿ ಹಣವನ್ನ ಕೊಡ್ತಾ ಇರುವಂತದ್ದು, ಇಲ್ಲೆಲ್ಲ ದುಡ್ಡು ಇಟ್ಕೊಂಡಿರುವಂತದ್ದನ್ನು ಕೂಡ ತಾವೀಗ ಗಮನಿಸ್ತಾ ಇದ್ದೀರಿ. ಎಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ 200 ರೂಪಾಯಿ ಹಣವನ್ನ ನೋಡಿ, ಎಷ್ಟರ ಮಟ್ಟಿಗೆ ಎಲ್ಲ ಕ್ಯಾಶ್ ಅನ್ನ ತಂದಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ 200 ರೂಪಾಯಿ ಹಣವನ್ನ ಕೊಡ್ತಾ ಇರುವಂತದ್ದು. ಅಲ್ಲ, ಏನಂದ್ರೆ ಇವರು ಆಟೋದವರಿಂದನೇ ಹಣ ಸಂಪಾದನೆ ಮಾಡಿರುವಂತದ್ದು. ಹೀಗಾಗಿ ಇಷ್ಟರ ಪ್ರಮಾಣದಲ್ಲಿ ಪ್ರತಿಯೊಬ್ಬರಿಗೂ ಕೂಡ 200 ರೂಪಾಯಿ ಹಣವನ್ನ ಕೊಡ್ತಾ ಇರುವಂತದ್ದು ನನಗೆ ಬಹಳ ಖುಷಿ ಅನಿಸುತ್ತೆ. ಯಾಕಂದ್ರೆ ಎಲ್ರಿಗೂ ಕೂಡ ಈ ರೀತಿಯಾಗಿ ಹಣವನ್ನ ಕೊಡುವಂತದ್ದು. ಇದೇ 200 ರೂಪಾಯಿ ತುಂಬಿಸ್ತಾರೆ ಅವರು, ಇನ್ನೂ ಒಳ್ಳೆ ಸಂಪಾದನೆ ಮಾಡಬಹುದು. ಅದಕ್ಕೋಸ್ಕರ ಕಿವಿಯಲ್ಲಿ, ಅದಕ್ಕೋಸ್ಕರ ಗ್ಯಾಸ್ ಇದು ಮಾಡ್ತಾ ಇದ್ದಂತದ್ದು. ಏನ್ ಸರ್, ಫೈನಾನ್ಸ್ 1933 ಇಂದ 1993 ಇಂದ 33 ವರ್ಷ ಆಯ್ತು ಸರ್. ಹಂಗಾಗಿ ಇವತ್ತು ಎಲ್ರಿಗೂ ಅದೇ ಕೊಡ್ತಾ ಇದ್ರಿ. ಆಟೋ ಫೈನಾನ್ಸ್ ಮಾಡ್ತಾ ಇದ್ರೆ ಆಟೋದರಿಗೆ ಕೊಡೋದ ನೀವೆಲ್ಲ? ಎಲ್ಲ ಬೇರೆ ಸೇವೆನೂ ಮಾಡ್ತಾ ಇರ್ತೀನಿ ನಾನು ದಿನ. ನೀವು ಫೈನಾನ್ಸ್ ಆಟೋದವರಿಗೆ? ಇಲ್ಲ, ಎಲ್ಲ ವೆಹಿಕಲ್ ಮಾಡ್ತೀನಿ ನಾನು. ಆಟೋ ರಿಕ್ಷಾ, ಕಾರು, ಬಸ್ಸು ಎಲ್ಲ. ಮೈಸೂರಿನಲ್ಲಿ ಉಲ್ಬಣಿಸಿರುವಂತಹ ಆಟೋ ಗ್ಯಾಸ್ ಸಮಸ್ಯೆಗೆ ಚಾಲಕರು ಅವರ ನೆರವಿಗೆ ಬರ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ರಿ. ಆಟೋ ಚಾಲಕರ ನೆರವಿಗೆ ಫೈನಾನ್ಷಿಯರ್ ಒಬ್ರು 4 ಲಕ್ಷ ರೂಪಾಯಿ ಕ್ಯಾಶ್ ತಂದು ಪ್ರತಿಯೊಬ್ಬರಿಗೂ 200 ರೂಪಾಯಿ ಹಂಚ್ತಾ ಇದ್ದಂತಹ ದೃಶ್ಯ. ತೀರಾ ಅಪರೂಪ ಹಿಂಗೆ ಬಂದು ಹಂಚೋದು. ಅವ್ರು ಹೇಳ್ತಾ ಇದ್ರು, ಪ್ರಾಬ್ಲಮ್ ಅಲ್ಲಿ ಇರೋರಿಗೆ ಕೈಲಾದಷ್ಟು ಸಹಾಯ ಮಾಡೋಣ ಅಂತ ಬಂದಿದ್ದೀನಿ, ಆದಷ್ಟು ಇಲ್ಲಿರೋರ್ಗೆ ಎಲ್ರಿಗೂ ಕೂಡ ಕವರ್ ಮಾಡ್ತೀನಿ ಅನ್ನೋದನ್ನು ತಿಳಿಸ್ತಾ ಇದ್ರು ಅವರು. ಬಟ್ ಇದು ಒಂದು ಜಿಲ್ಲಾ ಕೇಂದ್ರದಲ್ಲಿ ಆಯಿತು. ಇನ್ನುಳಿದಂತಹ ಜಿಲ್ಲೆಗಳಲ್ಲೂ ಕೂಡ ಅದೇ ಪರಿಸ್ಥಿತಿಗಳಿದ್ದಾವೆ. ಪ್ರತಿನಿತ್ಯದ ದುಡಿಮೆ ಮೇಲೆ ಅತಿ ದೊಡ್ಡ ಎಫೆಕ್ಟ್ ಆಗಿದೆ ಆಟೋ ಚಾಲಕರಿಗೆ. ಪ್ರತಿನಿತ್ಯ ದುಡಿಮೆ ಕರೆಕ್ಟಾಗಿ ಆಗ್ತಾ ಇಲ್ಲ. ಇನ್ನೊಂದು ಕಡೆಗೆ ಗ್ಯಾಸ್ ಸ್ಟಾಕ್ಗಳು ಸಿಗ್ತಾ ಇಲ್ಲ. ಆಮೇಲೆ ಒಂದು ಹೊಸ ಮನವಿಯನ್ನು ಕೂಡ ಆಟೋ ಚಾಲಕರು ಮಾಡ್ಕೊಳ್ತಾ ಇದ್ದಾರೆ. ನಾವು ಈಗಿರುವಂತಹ LPG CNG ಗ್ಯಾಸ್ದು ಮಾಡೆಲ್ ಏನಿದೆ, ಇಂಜಿನ್ ಏನಿದೆ ಆಟೋ, ಅದನ್ನು ಮಾರ್ತೀವಿ, EV ವೆಹಿಕಲ್ ತಗೊಳ್ಳೋದಕ್ಕೆ ನೀವು ಸ್ವಲ್ಪ ಸಬ್ಸಿಡಿ ಕೊಡಿ ಅಂತ ಸರ್ಕಾರಕ್ಕೆ ಮನವಿ ಇಟ್ಟಿದ್ದಾರೆ.